ಹೊಟ್ಟೆ ನೋವು ಅಂತ ಫೋನ್ ಮಾಡಿದ್ರು. ಇನ್ನೊಂದು ಸತಿ ಮಾಡಲೇ ಇಲ್ಲ. ಏನಾಯ್ತೋ ಏನೋ. ಹೋಗಲಿಲ್ಲ ಅಂತಂದರೆ ಯಾರನ್ನ ಏನು ಅಂತಾರೆ, ಅವ್ರೂರಾಗಲಿ ನಮ್ಮೂರಾಗಲಾಗಲಿ. ನೋಡಪ್ಪ ಇಂಥ ಕಷ್ಟ ಕಾಲದಾಗಾದರೂ ಹೋಗಲಿಲ್ಲ ಅಂತಾರೆ. ಆದರೆ ಹೋದರೆ ಅವಳಿಗೆ ಬುಲ್ ಜಂಬ ಐತೆ. ಸಖತ್ ಜಂಬ ಐತೆ. ಭಾಳ ಇದನ್ನು ಮಾಡ್ತಾ ಇದ್ದಾಳೆ ಅವಳು. ಯಾಕೆ ನಮ್ಮ ಮೇಲೆ ಅವಳಿಗೆ ಬುದ್ಧಿ ಬರ್ಬೇಕಂತಂದ್ರೆ ನಾವು ಹೋಗ್ದಂಗಿರ್ಬೇಕು, ಬಿಸಾಕೊಂಡಿರ್ಬೇಕು ಅಂತ ಅನಿಸುತ್ತೆ. ಆದರೆ ಇಂಥ ಸಮಯದಾಗೆ ನಾವು ಹೋಗಲಿಲ್ಲ, ಮನೆಯಾಗ್ಲಾರೆ ಹೋಗಲಿಲ್ಲ ಅಂತಂದರೆ ಹೆಂಗೆ ಏನು, ನಮಗೂ ಬೆಲೆ ಇರೋಲ್ಲ, ಅವಳಿಗೂ ಬೆಲೆ ಇರೋಲ್ಲ ಅಂತ ಅನಿಸುತ್ತೆ. ನೋಡ್ಬೇಕಾದಲೆ ಹೇಗಾಗುತ್ತೆ ಅಂತೇಳಿ ನೋಡಬೇಕು, ತಿಳ್ಕೊಬೇಕಲ್ಲ ಏನಾಯಿತು ಏನು ಎತ್ತ ಅಂತ. ಸ್ವಾತಿ ನಂಬರ್ ಇರಬೇಕೇನಪ್ಪ, ಫೋನ್ ಮಾಡೋಣ ಅಂತ ಇದ್ದೆ. ಅತ್ತೆಗೆ ಹೇಳ್ತೀನಿ ತಡಿ. ಅತ್ತೆ ಅತ್ತೆ ಬಾರತ್ತೆ ಇಲ್ಲಿ, ಬಾ ಇಲ್ಲಿ. ಏನು ಸಮಯ ಅಲ್ಲ ಅತ್ತೆ, ಜೀವಿತನ ಬಗ್ಗೆ ಗೊತ್ತಾಯ್ತಾ? ಹೊಟ್ಟೆ ನೋವು ಅಂತ ಫೋನ್ ಮಾಡಿದ್ರಲ್ಲ, ಏನಾಯ್ತಂತೆ ಏನು ಎತ್ತ? ಮತ್ತೇನು ಫೋನ್ಗಿನೇನು ಮಾಡಲಿಲ್ಲ? ಏನು ಹೆರಿಗೆ ಆತಂತ, ಏನಾಯ್ತಂತೆ, ಏನು ಪ್ರಾಬ್ಲಮ್ ಆಯ್ತಂತೆ ಏನಾದರೂ ಗೊತ್ತಾಯ್ತೇನತ್ತೆ? ಇಲ್ಲಮ್ಮ, ಹೇಳೋರು ಯಾರೂ ಇಲ್ಲ. ನಾನು ಸುಮ್ಕಾದಿ. ಅವ್ರ ಮೇಲೆ ನನಗೆ ಬೋಲ್ಸಿಟ್ಟು ಬಂತು. ಇವನು ಹೋಗಪ್ಪ ಅಂದ್ರೆ ಇವನು ಕುಡ್ದು ಇವನು ಹಿಂಗೆ ಓಡಾಡ್ತಾನೆ. ಹೋಗತ್ತೆ. ಸವಾಸ ಅಲ್ಲ ನನಗಂತೂ ತಲೆ ಕೆಟ್ಟಂಗಾಗೈತಿ. ಅಲ್ಲ ಏನು ಮಾಡ್ಕೊಂಡ್ರೆ ಏನೋ, ನಾವು ಹೋಗ್ಬೇಕಾಯ್ತಮ್ಮ, ಅಲ್ಲ ಯಾರನ್ನ ಏನು ಅಂತಾರೆ ಅಮ್ಮಂಗೆ ಆಗುತ್ತೆ. ತಿಳ್ಕೊಬೇಕಾಯ್ತಂದ್ರೆ ಏನಾಯಿತು ಏನೋ ಎತ್ತ ಅಂತ ಅಲ್ವಿ. ಹೋಗ್ಬೇಕು, ಊರಾಗ ಯಾರನ್ನ ಏನು ಅಂತಾರೆ, ಅಕ್ಕಪಕ್ಕದಗಳಾರಾಗಲಿ. ನೋಡಪ್ಪ ಇಂಥ ಸಮಯದಾಗ ಏನಾನ ಇರಲಿ, ಇಂಥ ಸಮಯದಾಗ ಹೋಗ್ಬೇಕು ಇವರು ಅಂತಾರೆ. ಅಂದ್ರೆ ನಾವು ಹೋಗ್ಬೇಕು, ಇನ್ನೇನು ಮಾಡೋಕ್ಕಾಗ, ಬಸ್ ರ್ಯಾಂಕ್ಸ್ ಬೇರೆ ಅಲ್ಲ. ನಾವು ಹೊಟ್ಟೆಗಿರೋ ಹುಡುಗಿ ಮಕ್ಕ ನೋಡ್ಕೊಂಡು ಹೋಗ್ಬೇಕಾಗ್ತ. ಅವಳ ಮಕ್ಕ ನೋಡ್ಕೊಂಡು ಹೋಗ್ಬಾರ್ದು. ನಮ್ಮ ಹುಡುಗನ ಮಕ್ಕ ನೋಡ್ಬೇಕು, ನಮ್ಮ ಪಾಪಣ್ಣನ ಮಕ್ಕ ನೋಡ್ಕೊಂಡು, ನಮ್ಮ ಪಾಪಣ್ಣನ ನಮ್ಮ ಸುಬ್ಬನ ಮಕ್ಕ ನೋಡ್ಕೊಂಡು ಹೋಗ್ಬೇಕಷ್ಟೇ. ಅತ್ತೆ ನಾನು ಅದಕ್ಕೆ ಸ್ವಾತಿಗೆ ಫೋನ್ ಮಾಡಿಬಿಟ್ಟು ತಿಳ್ಕೊಂಬನ ಅಂತ ಇದ್ದೀನಿ. ಸ್ವಾತಿಗೆ ಫೋನ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಸ್ವಾತಿಗೆ ಫೋನ್ ಮಾಡೋಣ. ಸ್ವಾತಿಗೆ ಅವಳಿಗೂ ಆಗಲ್ವಲ್ಲ, ಅವಳೆಲ್ಲ ಹೇಳ್ತಾಳೆ ಕರೆಕ್ಟಾಗಿ ಏನಾಗೈತೆ ಏನು ಅಂತ. ಅವಳು ಅಲ್ಲೇ ಇದ್ದಾಳಲ್ಲ, ಹಂಗೆ ಮಾಡು ಸುಮ್ಮನೆ. ಹಂಗೆ ಮಾಡಿದ್ರೆ ಗೊತ್ತಾಗುತ್ತೆ. ಕೇಳು ಎಲ್ಲ ಹಿಂಗೈತೆ, ಹಿಂಗೆ ಫೋನ್ ಮಾಡಿದ್ರು ಏನಾಯ್ತು ಏನೋ ಯಾತ್ತ ಅಂತ ಕೇಳು. ಅವಳಿಗೆ ಗೊತ್ತಿರುತ್ತಲ್ಲ, ಹೇಳ್ತಾರೆ ಅವರು ಹೋದ್ರ ಹೆಂಗೆ, ಅವ್ರ ಅಣ್ಣೇನು ಅವರೆಲ್ಲ ಬೇರೆ ಇದ್ದಾರೆ ಅಂತ ಕೇಳ್ಪಟ್ಟಂಗೆ ಆತವಾಗ. ಕೇಳದೆ. ಹಲೋ ಯಾರು? ನಾನು ಕಣೆ ಸೌಮ್ಯ ಮಾತಾಡ್ತಾ ಇರೋದು. ಸ್ವಾತಿ ಹೇಗಿದೆಯಾ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಕ್ಕ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅಲ್ಲ ಏನೋ ಕೇಳಬೇಕಾಯ್ತು ಸ್ವಾತಿ, ಅದಕ್ಕೆ ಫೋನ್ ಮಾಡಿದೆ. ಜೀವಿತನ ಬಗ್ಗೆ ಅವಳ ಬಗ್ಗೆ ಕೇಳಲೇಬೇಡ್ರಿ ಬಿಡ್ರಿ. ಆ ಬಗ್ಗೆ ಕೇಳಿದ್ರೆ ನಾವೇನು ಮಾತಾಡೋಕ್ಕೆ ಆಗಲ್ಲ. ಅವಳ ಬಗ್ಗೆ ನೆನೆಸ್ಕೊಬಿಟ್ರೆ ಅಷ್ಟು ಹೊಟ್ಟೆ ಉರಿದೋಗುತ್ತೆ ನಮಗೆ. ಅಷ್ಟು ಸಿಟ್ಟು ಬರುತ್ತೆ. ಅವಳ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇಲ್ಲ ಕಣೆ, ಮತ್ತು ಮೊನ್ನೆ ಇಲ್ಲಿಗೆ ಬಂದಿದ್ಲು. ನಾವು ಬೇಡ ಇಲ್ಲಿರಬೇಡ ಅಂತ ಹೇಳಿದ್ವಿ. ಇಲ್ಲಿಗೆ ಬಂದಿದ್ಲು ಕಣೆ ಮೊನ್ನೆ. ತಿರ್ಗಾ ನೆನ್ನೆ ಎಲ್ಲ ನಾವು ಹೊಟ್ಟೆ ನೋವು ಅಂತೇಳಿ ಫೋನ್ ಮಾಡಿದ್ರು. ಅದಕ್ಕೆ ನಾವು ಬರಲಿಲ್ಲ. ಸುಮ್ಮನೆ ಯಾಕೆ ತೋರಿಸ್ಕೊಂಬರ್ರಿ, ಹೋಗ್ರಿ ನೀವೇ ಆಸ್ಪತ್ರೆಗೆ ಅಂತ ಹೇಳ್ದೆ. ಅವರಮ್ಮ ಎಲ್ಲ ಫೋನ್ ಮಾಡಿತ್ತು, ಹೊಟ್ಟೆ ನೋಯ್ತೈತೆ ಅಂತೇಳಿ ಫೋನ್ ಮಾಡಿತ್ತು. ಅದಕ್ಕೆ ನಾವು ಬರಲಿಲ್ಲ ಯಾರೂ. ಅದಕ್ಕೆ ಯಾರನ್ನ ಏನು ಅಂತಾರಪ್ಪ, ಹೋಗಲಿಲ್ಲ ಅಂತಂದರೆ ನೋಡು ಹೋಗಲಿಲ್ಲ ಸೊಸೆಗೆ ಹಿಂಗಾಗಿದ್ರು ಅಂತೇಳಿ ಎಲ್ಲ ಆಡ್ಕೊಂತಾರೆ, ಊರಾಗೆಲ್ಲನ ಏನೇನೋ ಮಾತಾಡ್ತಾರೆ ಅಂತೇಳಿ ನಾನು ಅದಕ್ಕೆ ಬರೋಣ ಅಂತ ಇದ್ವಿ. ಏನಾಯಿತು ಏನೋ ಎತ್ತ? ಅಯ್ಯೋ ಅದೆಲ್ಲ ನಾಟಕ. ನನ್ನ ಹತ್ರ ಬೇಕಾದರೆ ರೆಕಾರ್ಡ್ ಐತೆ, ಕಳಿಸ್ತೀನಿ. ಅವಳು ಆಡಿರೋದೆಲ್ಲ ನಾಟಕ, ಬರೀ ನಾಟಕ. ನಮ್ಮ ತಕ್ಕ ಬಂದು ಅವ್ರ ಅಮ್ಮಯ್ಯ ಹೊಟ್ಟೆ ನೋವು ಬಂದೈತೆ ಅಂತ ಸುಮ್ಮನೆ ಸುಳ್ಳು ಹೇಳಿತು. ನಾವು ಹೋದ್ವಿ, ನಾನು ನನ್ನ ಗಂಡ ಹೋಗ್ಬೇಕು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಹೋದ್ವಿ. ಆದರೆ ನಾನು ದುಡ್ಡು ಇಸ್ಕೋಬೇಕು. ದುಡ್ಡು ಇಸ್ಕೊಂಬಕ್ಕೆ ಹೊಟ್ಟೆ ನೋವು ಅಂತೇಳಿದರೆ ಎಲ್ಲರೂ, ನಮ್ಮ ಅತ್ತೆ ಆಗಲಿ ನಮ್ಮ ಅಜ್ಜಿ ಆಗಲಿ ಎಲ್ಲರೂ ಬರ್ತಾರೆ. ನಮ್ಮ ಅಪ್ಪನೂ ಬರುತ್ತೆ. ನನಗೆ ಇವಾಗ ಹೊಟ್ಟೆ ನೋವು ಅಂತ ಹೇಳಿ ನಾನು ನಾಟಕ ಮಾಡಿದರೆ ಎಲ್ಲರೂ ಬರ್ತಾರೆ. ನಾನು ನಾಟಕ ಶುರು ಮಾಡ್ತೀನಿ, ನಾನು ನಾಟಕ ಆಡ್ತೀನಿ ಹೊಟ್ಟೆ ನೋವು ಅಂತೇಳಿ ಅಂತ ನಾಟಕ ಆಡಿರೋದು. ಅದೆಲ್ಲ ರೆಕಾರ್ಡ್ ಐತೆ, ಬೇಕಾದ್ರೆ ನಿಮಗೆ ಕಳಿಸ್ತೀನಿ ನೋಡಿರಿ. ಬರೀ ಅಂಥದ್ದೇ ಅವಳದು. ಹಂಗೆ ನಾವು ಅದಕ್ಕೆ ಕಣೆ, ನಾವು ಅದನ್ನೇ ಅರ್ತ್ಕೊಂಡು ಸುಮ್ಮನೆ ಇದ್ದಾಳೆ. ಬರೀ ನಾಟಕನೇ ಕಣೆ. ಅಯ್ಯೋ ಈಗ ನಾವು ಹೆರಿಗೆದಾಗ ಹೋಗ್ತೀವಿ. ಹೆರಿಗೆದಾಗ ಹೋಗಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನೋಡಿ ಕೆಳಮ್ ನೀನು ಅಂತ ಹೇಳ್ಬತ್ತೀವಿ. ನಾವೇನು ಕರ್ಕೊಂಬರಲ್ಲ ಅಲ್ಲ. ಎಷ್ಟು ಇದನ್ನು ಮಾಡ್ತಾರೆ ನೋಡವರು. ಅವಳು ಅವತ್ತು ನನ್ನ ಮಗನ ಮೇಲೆ ಹಂಗೆ ಹೇಳಿಳಲ್ಲೇ, ಬೋಲ್ಸಿಟ್ಟು ಬಂತು. ಮಾರಿಗೆ ಹೋಗಿ ಎಲ್ಲ ಎಂತನಾಗಲಿ ಗಂಡನೇ ತಾನೆ. ಅವನ ವಿಚಾರಕ್ಕಾಗಿನ ಅವನ ತಗ ಒಳ್ಳೆಳಾಗಬೇಕು, ಅವ್ನ ಮದುವಂಥ ದುಡ್ಡು ಐತೆ ಅಂತೇಳಿ ಅವನ ತಗ ಒಳ್ಳೆಳಾಗಬೇಕು ಅಂತ ಅವನ ಮೇಲೆ ಅಲೆ ಕಣ್ಣಾಕಿ ನನ್ನ ಮಗನ್ನ ಅರೆಸ್ಟ್ ಮಾಡಿಸೋ ಅಂತ ಹೇಳಿ ನಿಲ್ದಿದ್ರೆ ನಾನು ಹೆಂಗೆ ಬೇಕಂಗಿರ್ಬೋದು ಅಂತ. ಅವರು ಸರಿಯಾಗಿ ಹೋಗಿ ಮರ್ಯಾದೆ ತೆಗೆದಿಂತ ಮರ್ಯಾದೆ ತೆಗ್ಕಮ್ಮ ಅಂತ ಕೆಲಸ ಯಾಕೆ ಮಾಡಬೇಕಾಗಿತ್ತು? ನನ್ನ ಮಗ ಬಂದು ಎಲ್ಲ ಹೇಳ್ದೆ ನಮ್ಮ ತಾಗೆ. ಹಿಂಗೆ ಅವನು ಬಂದಿದ್ದ, ಎಲ್ಲ ಹಿಂಗೆ ದುಡ್ಡು ಕೇಳಿದ್ಲಂತೆ, ಎಲ್ಲ ಹಿಂಗೆ ಪಂಚಾಯತ್ಗೆ ಹಾಕಿದ್ರೆ ನಾನು ಹೋಗಿ ನ್ಯಾಯ ಹೇಳ್ದೆ ಕಣಮ್ಮ ಅಂತ ಹೇಳ್ತಿದ್ದ ನನ್ನ ಮಗ. ಎಲ್ಲ ಹೇಳ್ದೆ, ಅಲ್ಲಿ ನಡೆದಿರೋ ಅಂಥ ವಿಷಯ ಎಲ್ಲ ಗೊತ್ತು ಸ್ವಾತಿ ನಮಗೆ. ಹೌದೇನು, ನಾನು ಗೊತ್ತಿಲ್ವೇನೋ ಅಂತ ಅಂದ್ಕೊಂಡೆ. ಇಲ್ಲ ಯಾವ ಹೊಟ್ಟೆ ನೋವಿಲ್ಲ ಏನಿಲ್ಲ, ನಾಟಕ ಆಡ್ತಾಳೆ. ಹಿಂಗೆ ಕಳಿಸಿದ್ದೀನಿ ನೋಡ್ರಿ, ಅದು ವಾಯ್ಸ್ ರೆಕಾರ್ಡ್ ಎಲ್ಲ ನಾವು ಮಾತಾಡಿರೋದೆಲ್ಲನ ನೋಡ್ರಿ. ಏನೂ ಆಗಿಲ್ಲ, ಘನವಾಗಿದ್ದಾಳೆ. ಬಂದಿದ್ಲು. ಅದಕ್ಕೆ ನಾವಿಲ್ಲೆಲ್ಲ ಗಲಾಟೆ ಮಾಡಿ ಕಳಿಸಿದ್ವಿ. ಅದಕ್ಕೆ ಬರೋಣ ಅಂತ ಫೋನ್ ಮಾಡಿದ್ವಿ. ಸರಿ ಬೇಡಮ್ಮ ಆಯಿತು, ನೋಡ್ತೀವಿ ಬಿಡು ಅದನ್ನು. ಆಯ್ತಾಕ, ಫೋನ್ ಮಾಡಿ ಬರ್ರಿ ಯಾವಾಗಾದ್ರೂ ಊರಿಗೆ. ಸರಿ ಆಯ್ತು ಹೇಳಿ ಸ್ವಾತಿ, ಬರ್ತೀವಿ. ಹಂಗೆ ಚೆನ್ನಾಗಿದೆಯಲ್ಲ? ಚೆನ್ನಾಗಿದ್ದೀನಿ. ಅವ್ರನ್ನ ಬಿಟ್ಟು ಬಂದಾಗಿಂದಲೂ ನನ್ನ ಗಂಡನ ಬಂದವನೆಲ್ಲೇ ಹೊಲ್ದ ಹತ್ರ ಚೆನ್ನಾಗಿದ್ದೀವಿ. ಅದೃಷ್ಟ ಅಕ್ಕರ ಹೊಲ್ದಾಗಿದ್ದೀವಿ, ಚೆನ್ನಾಗಿದ್ದೀವಕ್ಕ, ಚೆನ್ನಾಗಿದ್ದೀವಿ. ಸರಿ ಆಯ್ತು ಹೇಳ. ಸರಿ ಆಯಿತು ಸೌಮ್ಯಕ್ಕ, ಆಯಿತು. ನೋಡತ್ತೆ ಎಂಥ ಕೆಲಸ ಮಾಡವಳೆ.
ಯಪ್ಪ ದೇವ್ರೆ, ಅಲ್ಲ ಅವಳು ಎಂಥ ಕೆಲಸ ಮಾಡೋಳಂತ ನಾಟಕ ಆಡೋಳಂತ ತಡಿ ರೆಕಾರ್ಡ್ ಕಳಿಸೋಳೆ. ನೋಡಮ್ಮ, ನನ್ನ ನಾಟಕ ಆಡಿದ್ರೆ ಮಾತ್ರ ನಮ್ಮ ಅತ್ತೆ ಆಗಲಿ, ನಮ್ಮ ಅಜ್ಜಿ ಆಗಲಿ, ನಮ್ಮ ಅಣ್ಣಯ್ಯ, ನಮ್ಮ ಅಪ್ಪಯ್ಯ ಎಲ್ಲರೂ ಬರ್ತಾರೆ ಅವಾಗ. ಎಲ್ಲರೂ ಕೈಯಗಳದ್ದು ಈಟ ಕೊಟ್ಟು ಸಹಾಯ ಮಾಡ್ತಾರೆ. ಬಂದೇ ಬರ್ತಾರೆ, ಎಲ್ಲರೂ ಬಂದೇ ಬರ್ತಾರೆ. ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ನಮಗೆ ಸಹಾಯ ಮಾಡೇ ಮಾಡ್ತಾರೆ. ಹಿಂಗೆ ನಾನು ನಾಟಕ ಮಾಡಿದ್ರೆ ಬಂದೇ ಬರ್ತಾರೆ. ಅಯ್ಯೋ ಹಿಂಗೆ ಆಗೈತಲ್ಲ ಅಂತೇಳಿ ಎಂಥರೂ ಅಯ್ಯ ಅಂತಾರಮ್ಮ. ಯಾಕಂದರೆ ನಾನು ಪ್ರೆಗ್ನೆಂಟ್ ಇದ್ದೀನಲ್ಲಮ್ಮ, ಅದಕ್ಕಾಗಿಯ ನಾನು ಎಲ್ಲ ನಿಜವಾಗ್ಲೂ ಹೊಟ್ಟೆ ನೋವು ಬಂದೈತೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಹಂಗಾದ್ರೆ ನಿನ್ನ ಆಟಕ ಏನು, ಅಯ್ಯೋ ದೇವ್ರೆ ಹೆಂಗೆ ಬಿಡತ್ತ. ಫೋನ್ ಮಾಡಿದೆ ಅಲ್ಲಿ ನಿಮ್ಮ ಅತ್ತೆರ ಅವರೆಲ್ಲ ಬಂದರೂ ಬರ್ಬೋದು, ಅವರು ಏನಾನ ಬಂದರೂ ಬರ್ತಾರೆ. ನಮ್ಮ ಎಂಥ ಕೆಲಸ ಮಾಡ್ಯವಳು, ಇಂಥ ಕೆಲಸ ಮಾಡಿರೋದು ನೆನೆಸ್ಕೊಬಿಟ್ರೆ ಬೊಲ್ಸಿಟ್ಟು ಬರುತ್ತೆ. ಹೇಳು ನಿಜವಾಗ್ಲೂ ಹೊಟ್ಟೆ ನೋವು ಅಂತಂದ್ರೂ ನಾಳೆ ದಿನ ಹೋಗಕ್ಕೆ ನಮಗೆ ಏನು ತಿರ್ಗಿ ನಾಟಕ ಆಡ್ತಾಳೇನಪ್ಪ ಅನ್ಸುತ್ತೆ. ಇವಳು ತಿರ್ಗಿ ನಿಜವಾಗ್ಲೂ ಹೊಟ್ಟೆ ನೋವು ಅಂದ್ರೆ ಹೋಗ್ಬಾರ್ದು ಅನ್ಸುತ್ತೆ. ಅಲ್ಲ ಏನೇ ಇಂಥ ಕೆಲಸ ಮಾಡ್ತಾರೆ. ಅಯ್ಯೋ ದೇವ್ರೆ, ಇಷ್ಟನ ಗೊತ್ತಾಗಲ್ಲ ಕೆಲಸ ಮಾಡೋಕ್ಕೆ. ಹಿಂಗೆ ಮಾಡಿದ್ರೆ ನನಗೆ ಏನು ಆದಾತು ಏನು ಅಂದಾರೋ ಅವ್ರಿಗೆ ವಿಷಯ ಗೊತ್ತಾದರೆ ಅಂಬೋದು ಒಂದು ಸ್ವಲ್ಪನೇ ಯೋಚನೆ ಮಾಡೋದು ಬೇಡವೆ. ಬೇಡತ್ತ ಹೆಂಗ ನಾವು ಇವಾಗ ಸ್ವಾತಿ ಫೋನ್ ಮಾಡಿದ್ದು ಕಾಸೆಟ್ ನನಗೆ ಹೋಗಿ ಬರೋಣ, ಹೋಗಿ ನೋಡ್ಕೊಂಬರೋಣ. ನೋಡಿ ಇಂಥ ಸಮಯದಾಗ ಹೋಗಲಿಲ್ಲ ಅಂತಂದರೆ ಊರಾಗೆಲ್ಲ ಯಾರನ್ನ ಏನಂತಾರೆ ನೋಡ. ಹುಡುಗಂಗೆ ಯಾರು ಏನು ಕೊಡೋರಿರಲಿಲ್ಲ. ಮುದ್ದೆ ಮಾಡ್ಕೊಂಡು ಇವಾಗ ಹುಡುಗಿಗೆ ಹಿಂಗೆ ಮಾಡಿರು ಅಂತಾರೆ ಅಂತ ನಮ್ಮ ಹುಡುಗನ ಮಕ್ಕ ನೋಡ್ಕೊಂಡು ಹೆಂಗ ನಮ್ಮ ಹುಡುಗಗೆ ಹೆಂಗೆ ಇವಾಗ ಒಂದು ಹುಡುಗಿನ ಆಗುತ್ತೆ ಹೆಂಗೆ ಅಂತ ಹೊಟ್ಟೆಗಿರೋದ್ರ ಮಕ್ಕ ನೋಡ್ಕೊಂಡು ಹೋಗೋಣ ಅಂತಿದ್ವಿ. ಆದರೆ ಅವಳಿಂತ ಬರುತ್ತೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತಂದರೆ ನಾವು ಹೋಗೋದೇ ಬೇಡ, ಸುಮ್ಕಿರು. ಒಂದು 2 ದಿನ ಅನುಭವಿಸ್ಲಿ ನೋಡಪ್ಪ. ಹೇಳಿರು ಬರಲಿಲ್ಲ ಅಂಬೋದು ಗೊತ್ತಾಗ್ಬೇಕು, ನಮ್ಗೆ ವಿಷಯ ಗೊತ್ತಾಯ್ತು ಎಂಬುದು ಅವಳಿಗೆ ಗೊತ್ತಾಗಬಾರ್ದು. ಹೇಳಿರು ಬರಲಿಲ್ವಲ್ಲ ಅಂತೇಳಿ ಅವಳಿಗೆ ಅನ್ನಿಸ್ಬೇಕು ಅನ್ಸುತ್ತಾಗ. ನೋಡಿ ಇಂಥ ನಾಟಕ ಮಾಡ್ಯಾಳೆ. ಯಪ್ಪ ಭಾರಿ ಇದ್ದಾಳವಳು ನೋಡಿ. ಹೆಂಗೆ ಸ್ವಾತಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡವಳು. ಅವರು ಹೋಗಿದ್ರಂತೆ, ಆವಾಗ ಅವಳು ಮಾತಾಡೋದನ್ನ ರೆಕಾರ್ಡ್ ಮಾಡ್ಕೊಂಡು ಕಳಿಸವಳು. ಅವಳು ಎಲ್ಲ ವಿಷಯ ಹೇಳಿದ್ರು. ಅಲ್ಲ ಅವಳು ಹೇಳಿದ್ರೆ ಬಿಡು, ಏನೋ ಇವಳು ಹೇಳ್ತಾಳೆ ಸಿಟ್ನಾಗೆ ಅನ್ಬೋದಾಗಿತ್ತು. ಆದರೆ ಇದ್ದಿದ್ದಂಗೆ ಹೇಳು ಸ್ವಾತಿ ಕಳಿಸವಳಲ್ಲ. ಇವಾಗ ನಾವು ನಂಬಲ್ಲ ಅಂತಲೇ ಕಳಿಸವಳೆಲ್ಲ ಫೋನ್. ಆತಮ್ಮ ಅತ್ತೆ ಸೊಸೆ ಆತ ಮಾತಾಡ್ತೀರಾ, ನಾವಂತ ಫೋನ್ ಮಾಡಿದ್ರು ಅಂತ ಅನ್ನಲ್ಲ. ಯಾವ ಬಟ್ ನಾವಿಲ್ಲ ಏನಿಲ್ಲ ನಾಟಕ ಮಾಡ್ಯವಳಂತೆ ನೋಡು. ಅಲ್ಲ ಹಂಗೆ ಅವಳು ನಾಟಕ ಮಾಡೋದು. ಅವಳೇನಂತಾಳಾಗ ಅವಳೆ ಬೋಲ್ ನಾಟಕ ಮಾಡ್ತಾಳೆ ಕಣ ಬಗ್ಗೆ ಕೈ ನಾಟಕ ನೋಡಮ್ಮ. ಅಲ್ಲ ಅವಳಿಗೆ ಏನೇನು ಅನ್ಸಲ್ವಿ. ಅಲ್ಲ ಈ ನಾಟಕ ಮಾಡಿದ್ರೆ ನಾನು ಯಾರನ್ನ ಏನಂದಾರೋ ಏನೋ ಎತ್ತ ಅಂಬೋದೊಂದು ಇಟ್ಟನ ಅವಳಿಗೆ ಭಯ ಬೇಡವಿ ಇಂಥದ್ದು ಮಾಡೋಕ್ಕೆ. ಹೇಳು ಅವಳೇನಂತಾಳಾಗ ಅವಳಿ. ನಾವು ಅಯ್ಯಂದು ಹೋಗಕ್ಕೆ ಹೋಗ್ತೀವಿ. ಹೋಗ್ಬೇಕು, ಹೋಗಿ ಬರ್ರಿ ಸೌಮ್ಯ, ಇನ್ನೇನಿಂಥ ಸಮಯದಾಗ ಹೋಗ್ಬೇಕು ಅಂತ ಹೇಳ್ದಲ್ಲ. ಅಲ್ಲ ನೋಡು ಹೋಗಿದ್ರು ಅವಳು ಹೆಂಗೆ ಇದನ್ನು ಮಾಡ್ತಾಳೆ. ಹೋದ್ರೆ ಇಂಥವ್ರವು ಏನೇಂದ್ರೂ ಅವ್ರ ಬುದ್ಧಿನೇ ಸರಿ ಇಲ್ಲ. ಅವ್ರ ಬುದ್ಧಿ ಅಷ್ಟಕ್ಕಷ್ಟೇ. ಅವ್ಳ ಬುದ್ಧಿನೇ ನನಗೆ ಅಲೇನೆ ಇಷ್ಟನೇ ಆಗಲ್ಲ. ಇಂಥ ಕೆಲಸ ಮಾಡಿದ್ರೆ ಯಾರು ಇಷ್ಟಪಡ್ತಾರೆ ಹೇಳು ಭಾಗ್ಯಂಡಿ, ಯಾರು ಇಷ್ಟಪಡಲ್ಲ. ಅಂದರೆ ಇಂಥ ಮಾಡಬಾರ್ದಮ್ಮ. ಒಂದಿಟ್ಟು ನಂಬಿಕೆ ಎಂಬುದು ಉಳಿಸ್ಕೋಬೇಕು. ನೋಡಿ ನಾವು ಹಿಂಗೆ ಮಾಡಿರಿ ಅವ್ರು ನಮ್ಮ ಮೇಲೆ ನಂಬಿಕೆ ಕಳ್ಕೊಂಡ್ರೆ ಅವ್ರು ನಮ್ಗೆ ಇನ್ನೊಂದು ದಿವಸ ಯಾಕೆ ಅಯ್ಯ ಅಂತಾರೆ ಬರ್ತಾರೆ ಅಂತ ಅನ್ಕೋಬೇಕು. ಇನ್ನು ಬೇರೆ ತೆಗೆದು ಮಾಡ್ದಂಗೆ ಮಾಡುತ್ತಲ್ಲ. ಅಯ್ಯೋ ದೇವೆ ಬಿಡತ್ತ ಹೋಗ್ಲಿ ಸುಮ್ಮನೆ. 1-2 ದಿನ ಅವಳಿಗೆ ಬುದ್ಧಿ ಬರತ್ತಕ್ಕ ಸುಮ್ಮನೆ. ಅವಳಿಗೆ ಬುದ್ಧಿ ಬರಬೇಕು ಚೆಂದಾಗಿ. ನಮ್ಮರು ತಮ್ಮರು ನಾವು ನೋಡು ನಮ್ಮರು ತಮ್ಮರ್ತಾಗ ಹಿಂಗೆ ಮಾಡಬಾರ್ದಲ್ಲೇ. ಹಿಂಗೆ ಮಾಡಿದ್ರೆ ನಮ್ಗೆ ಅವ್ರು ಬೆಲೆ ಕೊಡಲ್ಲ ಅಂಬೋದು ಅವಳಿಗೆ ಗೊತ್ತಾಗಬೇಕು. ನಾನು ಹಿಂಗೆ ಮಾಡಬಾರ್ದು ಅಂತೇಳಿ ಅವಳಿಗೆ ಅರಿವಾಗಬೇಕು. ಅದು ಯಾರು ಹೇಳೋದು ಅಲ್ಲ, ಅವಳಿಗೆ ಗೊತ್ತಾಗಬೇಕು. ಅವಳಿಗೆ ಗೊತ್ತಾಗೋವರೆಗೂ 1-2 ದಿನ ಸುಮ್ಮನಿದ್ದು ಬಿಡಿ. ಯಾತೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. 1-2 ದಿನ ಸುಮ್ಮನಿದ್ರೆ ಅದೇ ಕದೇನೆ ಅವಳಿಗೆ ಗೊತ್ತಾಗುತ್ತೆ. ನಾವು ಹೋಗೋಣ ಅಂತಿದ್ವಿ. ಸ್ವಾತಿ ಎಲ್ಲ ಫೋನ್ ರೆಕಾರ್ಡ್ ಎಲ್ಲ ಕಳಿಸಿದ್ಲು. ಅವಳು ನಾಟಕ ಮಾಡ್ತಾ ಇದ್ದಾಳೆ ಅಂತ ನಮಗೆಲ್ಲ ವಿಷಯ ಗೊತ್ತಾಯಿತು. ನಾವು ಅದಕ್ಕೆ 1-2 ದಿನ ಚೆನ್ನಾಗಿ ಅಯ್ಯಂಬ್ಲಿ ಅಂತೇಳಿ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ನಾನು ಮತ್ತೆ ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.